ಯಾವುದು ರಮ್ಮಿ ಆಡಿ 5 ಲಕ್ಷ ಗೆಲ್ಲಿ, ಕೋಟಿ ಗೆಲ್ಲಿ ಅಂತ ಹೇಳಿ ಪ್ರಥಮ್ ನಿಮ್ಗೆ ದುಡ್ಡು ಕೊಡ್ತೀವಿ ಅಂದ್ರು. ಅದಕ್ಕೆ ನಾನು ನೋಡಪ್ಪ, ಇಡೀ ಪ್ರಪಂಚದಾದ್ಯಂತ ಒಳ್ಳೆ ಕೆಲಸನೇ ಮಾಡ್ಕೊಂಬಂದ, ಅವ್ರನ್ನ ಧರ್ಮರಾಯ ಅಂತ ಹೇಳ್ತಾರೆ. ಅಂತ ಧರ್ಮರಾಯನೇ ಜೂಜಾಡ್ಬಿಟ್ಟು ಆಳದ. ನಾನು ಜೂಜಾಡಂತ ಕೆಲಸ ಹೇಳೋದು ಇಲ್ಲ, ಜನಕ್ಕೆ ಮಾಡು ಅಂತಲೂ ಹೇಳಲ್ಲ. ಇನ್ಯಾರೋ ಬಂದ್ರು, ಸೊ ನಮ್ ಹೇರ್ ಆಯಿಲ್ ಹಾಕೊಂಡ್ರೆ ಇಷ್ಟು ಉದ್ದ ಕೂದಲು ಬೆಳೀತದೆ, ಹಂಗಿರುತ್ತೆ ಅಂತ ಹೇಳಿ ಪ್ರಥಮ್ 1 ಲಕ್ಷ ಕೊಡ್ತೀನಿ ಅಂದ್ರು. ನೋಡಪ್ಪ, ಹೌದಾ? ಇಂದ್ರಜಿತ್ ಲಂಕೇಶ್ ಅವ್ರು ನನ್ನ ಫ್ರೆಂಡು, ಬ್ಯಾಂಕ್ ಜನಾರ್ದನ್ ನನ್ನ ಫ್ರೆಂಡ್, ಅವ್ರ ತಲೆಯಲ್ಲಿ ಕೂದಲು ಬೆಳೆಸು, ನೀನು ಹೇಳ್ದಂಗೆ ಹೇಳ್ತೀನಿ, ನಂಗೆ ದುಡ್ಡು ಬೇಡ ಅಂದೆ. ನಾನು ಹೇಳೋದು ಸತ್ಯ, ನಾನು ಸುಳ್ಳೇ ಹೇಳಕ್ಕಿಲ್ಲ ನಾನು. ಸೊ ಆಯ್ತು, ಹಿಂಗೆ ಆನ್ಲೈನ್ ಪ್ರಮೋಷನ್ಸ್ ಒಂದಷ್ಟು ಹಿಂಗೆ ಬರ್ತಾ ಇರುತ್ತೆ. ನಾನು ಅದಕ್ಕೆ ಹಾಕ್ಬಿಟ್ಟಿದ್ದೀನಿ ಇನ್ಸ್ಟಾಗ್ರಾಮ್ಲಿ, ನೋ ಪೇಯ್ಡ್ ಪ್ರಮೋಷನ್, ಬಿಕಾಸ್ ಅಭಿಮಾನ ಅನ್ನೋದು ಸ್ವಾರ್ಥಕ್ಕೆ ಬಳಕೆ ಆಗಬಾರ್ದು, ನಾನು ಕಮರ್ಷಿಯಲ್ ಇದು ಯೂಸ್ ಮಾಡ್ಕೊಳ್ಳ ಅಂತ. ನಾನಾಗ ಮಾಡ್ತಿದ್ದೆ ತಿಂಗಳಿಗೆ 10 ಲಕ್ಷ ಕೂತ್ಕೊಂಡಾಗೆ ಬಂದ್ಬಿಡ್ತದೆ. ಇದು ಯಾವುದು ಇದಿಷ್ಟ ಆಯ್ತು ಬಿಡಿ, ಇನ್ನೊಂದಷ್ಟು ಬರುತ್ತೆ, ಡೇಟಿಂಗ್ ಆ್ಯಪ್ಸ್ಗಳು ಬರ್ತವೆ, ಅದರದ್ದು ಕೇಳ್ಬೇಕು ನೀವು. ರಾತ್ರಿ ಒಬ್ಬರೇ ಮಲಗಿದ್ದೀರಾ, ನಿಮಗೆ ನಿದ್ರೆ ಬರುತ್ತಿಲ್ಲವೇ, ನಿಮಗೆ ಒಬ್ಬರೇ ಏಕಾಂಗಿತನ ಕಾಣುತ್ತಿದೆ, ತಾಳಿ ನಿಮಗೆ ಒಳ್ಳೆ ಪಾರ್ಟ್ನರ್ ಸಿಗುತ್ತಾರೆ, ಈ ಆ್ಯಪನ್ನು ಲಾಂಚ್ ಮಾಡಿಕೊಳ್ಳಿ, ಇನ್ಸ್ಟಾಲ್ ಮಾಡಿಕೊಳ್ಳಿ, ಎಲ್ಲ ಪ್ರೈವಸಿ ಇರುತ್ತದೆ, ಸ್ಕ್ರೀನ್ ರೆಕಾರ್ಡ್ ಇರುವುದಿಲ್ಲ, ಎಲ್ಲವೂ ಕೊಲ್ಲ. ನೀವು ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಿ, ನಿಮಗೆ ಒಳ್ಳೆ ಪಾರ್ಟ್ನರ್ ಸಿಗುತ್ತಾರೆ. ಇದಿಷ್ಟು ಹೇಳಿ ಸರ್ 50,000 ಕೊಡ್ತೀನಿ ಅಂದ್ರೆ ನಮ್ಮ ತಾಯಣೆ ಹೇಳಲ್ಲ ಅಂತ ಹೇಳ್ಬಿಟ್ಟೆ. ಸೊ ಇದು ನಾನಿರೋಂಥ ರೀತಿ. ಯಾಕೆ ಈ ಮಾತು ಹೇಳಿದೆ ಅಂದರೆ ಈ ಸಿನಿಮಾಗೆ ರಿಲೇಟೆಡ್ ಇದು. ಇವರು ಒಂದು ಸಿನಿಮಾ ಮಾಡಿದ್ದಾರೆ ಲೂಪ್ ಅಂತ. ನನಗೆ ಯಲ್ಲಪ್ಪ ಅವ್ರಿಗೆ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು, ಕನ್ನಡ ಸಿನಿಮಾ ಮಾಡ್ತಾ ಇದ್ದಾರೆ. ಶಶಿಕಿರಣ್ ಅಭಿನಂದನೆಗಳು ನಿಮಗೂ. ಯಶವಂತ್ ಇಲ್ಲೇ ಇದ್ದೀರಾ? ಯಶವಂತ್ ಅವ್ರ ಹೆಸರಲ್ಲೇ ಯಶಸ್ಸು ಸಿಗಲಿ. ಆ್ಯಂಡ್ ಶೋಭಿತಾ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ, ಅವ್ರಿಗೆ ಅಭಿನಂದನೆಗಳು. ಆ್ಯಂಡ್ ಬಹಳಷ್ಟು ಪ್ರಮುಖ ಪಾತ್ರಗಳಲ್ಲಿರುವ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಅವ್ರಿಗೆ ಈ ಸಿನಿಮಾ ಒಳ್ಳೆ ಫೌಂಡೇಶನ್ ಆಗಲಿ ಅಂತ ಹಾರೈಸ್ತೀನಿ. ಮಂಜುಳಾ ಅವರು ಕೂಡ ನನ್ನ ಸ್ನೇಹಿತರು, ಅವ್ರಿಗೂ ಕೂಡ ಶುಭಾಶಯ. ಇಲ್ಲಿ ಬರಲಿಕ್ಕೆ ಮುಖ್ಯವಾದ ಕಾರಣ ನನ್ನ ಅತ್ಯಂತ ಆಪ್ತ ಸ್ನೇಹಿತ ಉಮೇಶ್ ನಮ್ಮ ಎಲ್ಲ ಹಂತದಲ್ಲೂ ಜೊತೆ ನಿಂತ್ಕೊಳ್ಳೋ ಸ್ನೇಹಿತ. ಸಾರ್ ಬರಲೇಬೇಕು, ನೀವು ಮಿಸ್ ಮಾಡಂಗಿಲ್ಲ ಗುರುಗಳೇ. ಸೊ ಅದು ಕರೆದಂಗಿಲ್ಲ, ವಾನ್ ಮಾಡ್ದಂಗಿತ್ತು, ಬರಲೇಬೇಕು ನೀವು ಅಷ್ಟೇ ಅನ್ನೋ ಥರದಲ್ಲಿತ್ತು. ಅಣ್ಣನ ಎದುರಾಕಳಕ್ಕಾಯ್ತದ? ಟ್ರಂಪ್ ಎದುರಾಕೊಂಡು ಇರಾಕೆ ಉಳಿದಿಲ್ಲ, ಅಣ್ಣನ ಎದುರಾಕೊಂಡು ನಾನೆಲ್ಲಿ ಉಳಿತೀನಿ? ಅಣ್ಣ ನೋಡಿ ಗಡ ನಡುಗ್ಬಿಟ್ಟು ಮುದುರ್ಕೊಂಡು ಬಂದ್ಬಿಟ್ಟೆ ನಾನು. ಅಣ್ಣ ನೀ ಹೇಳ್ದಂಗೆ ಬಿಲ್ಡಪ್ ಕೊಟ್ಟಿದ್ದೀನಿ. ಸೊ ಒಳ್ಳೆ ಸ್ನೇಹಿತ, ತುಂಬ ಒಳ್ಳೆ ಮನುಷ್ಯ. ನಂಗೆ ತುಂಬ ಖುಷಿ ಆಗುತ್ತೆ ಈತನ ಬೆಳವಣಿಗೆ ಬಗ್ಗೆ. ಕೋ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾ ನಿಲ್ಸೋಕೆ ತಮ್ಮ ಕೈಯಿಂದ ಏನು ಸಾಧ್ಯ ಅದನ್ನು ಮಾಡಿದ್ದಾರೆ. ಯಲ್ಲಪ್ಪ ಅವ್ರನ್ನ ನಮ್ಮ ಆ್ಯಂಕರ್ ಮಮತಾ ಐನಾಪುರ ಐನಾಪುರ ಅಂದ್ರೆ ಇದೆ ಮೀರಜು ಲೋಂಡಾಗೋಬೇಕಾದ್ರೆ ಬೆಳಗಾವು ಉಗಾರ್ ಅಲ್ಲಿಂದ ಮುಂದೆ ತಾನದು. ಐನಾಪುರದಲ್ಲಿ ನಂಗೆ 15,000 ರೂಪಾಯಿ ಒಬ್ರು ಕೊಡ್ಬೇಕು, ಅವ್ರ ಬದಲು ಈಸ್ಕೊಂಡಿರ್ತೀನಿ, ನೀವು ಅಲ್ಲೋಗಿ ಈಸ್ಕೊಳ್ಳಿ ಅಂತ ಕಲೆಕ್ಟ್ ಮಾಡ್ಕೊಳ್ಳಿ ನೋಡೋಣ. ಸೊ ಆ್ಯಕ್ಚುಲಿ ಖುಷಿ ಆಯಿತು. ಆ್ಯಂಡ್ ವಿಚಾರ ಏನಂದರೆ, ಈಗಿನ ಜನ್ರೇಷನ್ ಹಾಳಾಗ್ತಾ ಇರದೆ ಬೆಟ್ಟಿಂಗ್ ಮಾಫಿಯಾ ಅಥವಾ ಇನ್ನೊಂದಷ್ಟು ಡ್ರಗ್ ಇಂಥದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಈ ಸೂಕ್ಷ್ಮಗಳನ್ನ ಇಟ್ಕೊಂಡು ಬಹಳ ವಿಶೇಷವಾಗಿ ಮಾಡುವಂಥ ಪ್ರಯತ್ನ ಮಾಡಿದ್ದೀರಾ. ಶೋಭಿತಾ ಒಳ್ಳೆ ಪಾತ್ರಕ್ಕೆ ಬೆಳಕು ಚೆಲ್ಲಿದ್ದೀರಾ, ನಿಜವಾಗ್ಲೂ ಪ್ರತಿಭಾವಂತೆಯವರು. ಅವ್ರಿಗೆ ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಲಿ, ಬಿಸಿ ಬಿಪಾಸ ಬಸು ಆಗಲಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಬಿಸಿ ಬಿಪಾಸ ಬಸು ಆಗಲಿ ಅಂತ ನಿಮ್ಗೆ ಒಳ್ಳೇದಾಗಲಿ. ಅಪ್ಪು ಅಂತ ಕರೆದಾಗ ಸುಮ್ಮನೆ ಕೂತ್ಕೊಳ್ಳೋದು ತಪ್ಪು, ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಕರೆದ ತಕ್ಷಣ ಟಪಕ್ಕನ್ನು ಎದ್ದು ಬಂದ್ಬಿಡ್ಬೇಕು, ಟುಪ್ಪಕ್ಕನ್ನು ಹತ್ಕೊಂಡು ಪಟಕ್ಕನ್ನು ಮಾತಾಡ್ಕೊಂಡು ಟಪಕ್ಕನ್ನು ಮನೆ ಮುಟ್ಟೋಗ್ಬಿಡ್ಬೇಕು. ನೀವು ಅಪ್ಪು ನಾನು ಕರಿತವ್ರು ಒಂದು 10 ಸಲ ಕರೀಲಿ, ಆಯ್ತು ನೋಡಮ್ಮ 11ನೇ ಸಲ ಆಗಲಿ ಕೂತ್ಕೊಳ್ಳೋ, ಬೇಡ. ಕರೆದ ತಕ್ಷಣ ಬಂದ್ಬಿಡ್ಬೇಕು ನೀವು. ಕರೆದ ತಕ್ಷಣ ನನ್ನೇ ಕರಿತವ್ರೆ, ಇನ್ನೊಂದು 5 ಸಲ ಕರೀಲಿ ಆ್ಯಂಕರ್. ಆಮೇಲೆ ಅವ್ರು ಬೆವರಾಗಿ ಪ್ಲೀಸ್ ಬರಲೇಬೇಕು ಸರ್ ಅಂತ ಅಳ್ತೀನಿ, ಹತ್ತಾಗ ನೀನು ಬರ್ತೀನಿ ಅಂತೆಲ್ಲ ಡವ್ ಮಾಡಬಾರ್ದು, ಕರೆದ ತಕ್ಷಣ ಬರಬೇಕು. ಸೊ ನೋಡಪ್ಪ, 3ನೇ ತಾರೀಕು ನಮ್ಮ ಸಿನಿಮಾ ರಿಲೀಸು. ಅದು ಇಟ್ಕೊಂಡು 1ನೇ ತಾರೀಕು ಇವತ್ತು ಬಂದಿದ್ದೀವಿ ಅಂದರೆ, ಅದು ಮೊದಲನೇದಾಗಿ ನನಗೆ ಸಿನಿಮಾ ಮಾಡೋರ ಮೇಲಿರೋಂಥ ಪ್ರೀತಿ. ಆ್ಯಂಕರು ನಿರ್ಮಾಪಕನ ಹೇಳ್ತಾರೆ ಅನ್ನದಾತರು ಅಂತ, ನಂಗೆ ಅವ್ರು ಉಂಗುರ ಕೊಡ್ತೀನಿ ಅಂತ ಹೇಳೋರು, ಅದಕ್ಕೆ ಅವ್ರನ್ನ ಚಿನ್ನದಾತರು ಅಂತ ಕರಿತೀನಿ. ಬಿಚ್ಕೊಡಿ ಸರ್, ಕೊಟ್ಟು ಮಾತು ಉಳಿಸ್ಕೊಡಿ ಸರ್, ಎದ್ದೇಳಿ ನುಚ್ಚರು ಕೊಡ್ತೀರಾ ಸರ್, ಮುಖನೇ ತೋರಿಸ್ತಾ ಇಲ್ಲ ಅವರು. ಹಿಂಗ ಇದೇ ಥರನ ಅದೇಂಗೆ ಹೊರಗಡೆ ಹೋಗ್ತೀರಾ ನೋಡ್ಕೊತೀನಿ ಬನ್ನಿ, ಎದ್ದೇಳಿ ಅದೇಂಗೆ ಹೊರಿತೀರಾ, ಯಾವ್ದು ನಿಮ್ಮದು? ಸರ್ಜಾಪುರ. ಹೌದು, ಸರಿಯಾಗಿ ಐತೆ ಬಿಡಿ. ಯಾಕಂದ್ರೆ ಒಂದು ಸಣ್ಣದು ಸೈಟ್ ಮಾರ್ಬಿಟ್ರೆ ಸಾಕು, ಇಂತ ತಗೊಬಿಡ್ಬೋದು, ಅದು ಸಿನಿಮಾ ಮಾಡ್ಬೋದು. ಸೊ ಒಳ್ಳೇದಾಗಲಿ ಸರ್, ಶುಭಾಶಯ. ಫಸ್ಟ್ ಆಫ್ ಆಲ್ ಯಲ್ಲಪ್ಪ ಅವ್ರು ನನ್ನ ಕಡೆಯಿಂದ ಪ್ರೀತಿ ಅಭಿನಂದನೆಗಳು. ಯಾಕೆಂದರೆ ನಿರ್ಮಾಪಕರು ಬೇಕು ಚಿತ್ರರಂಗಕ್ಕೆ. ಆ್ಯಂಡ್ ಯಶವಂತ್ ಅವ್ರಿಗೆ ನನ್ನ ಕಡೆಯಿಂದ ಶುಭಾಶಯ. ನಿಜವಾಗ್ಲೂ ನಿಮ್ಮ ಪ್ರತಿಭೆ ಏನು ಅಂದರೆ, ಒಂದು ಒಳ್ಳೆ ಕಾನ್ಸೆಪ್ಟ್ ಎತ್ಕೊಂಡಿದ್ರೆ, ಅಲ್ಲಿ ಖುಷಿ ಆಯಿತು. IPL ಫಸ್ಟು ಈ ವರ್ಷ ಆಡಿದಾಗ ಸ್ಕೂಟರ್ ಬರ್ತಿದ್ದು 2 ಲಕ್ಷ ಗೆದ್ದ, ಈ ಸಲ ನೆಕ್ಸ್ಟ್ ಕಾರು ಅಂತ. ನಾವು ಫ್ಲೈಟ್ ಯಾಕಂದ್ರೆ ಬಿಟ್ಬಿಟ್ಟೆ, ಅದು ಮಾಡಿಸ್ಬಿಡುತ್ತಾನೆ. ಅಯ್ಯೋ ದೇವರೇ, ತುಂಬ ಖುಷಿ ಆಯಿತು. ಅದರಲ್ಲಿರುವಂತಹ ಬರೀ ಆಶ್ವಾಸನೆ ತೋರಿಸಿಲ್ಲ, ಅದರಲ್ಲಿರುವ ನೋವುಗಳು ಮತ್ತು ಆಡೋದ್ರಿಂದ ಆಗೋ ಕಷ್ಟಗಳೇನಾಗುತ್ತೆ ಅದನ್ನು ಬಹಳ ವಿಶೇಷವಾಗಿ ತೋರಿಸುವಂಥ ಪ್ರಯತ್ನ ಮಾಡಿದ್ದೀರಾ. ನಿಜಕ್ಕೂ ಒಳ್ಳೇದಾಗಲಿ ಯಶವಂತ್. ಆ್ಯಂಡ್ ಗೆಲ್ಲೋಂಥ ಏನು ಸೆನ್ಸಾರಲ್ಲಿದೆ, ಆ್ಯಕ್ಚುಲಿ ಡೇಟ್ ಅನೌನ್ಸ್ ಮಾಡೋರು, ಬಿಕಾಸ್ ಸೆನ್ಸಾರ್ ಆಗತಕ್ಕ ಡೇಟ್ ಅನೌನ್ಸ್ ಮಾಡೋ ಆ್ಯಕ್ಚುಲಿ ಅದೊಂದು ಪ್ರೊಸೀಜರ್, ಅದೊಂದು ರೆಸ್ಪೆಕ್ಟ್. ಅದು ಸೆನ್ಸಾರ್ ಆಗ್ತಾ ಇದೆ, ಶೀಘ್ರದಲ್ಲೇ ಬರುತ್ತೆ, ನೋಡಿ ಹಾರೈಸಿ. ನಮ್ಮ ಹುಡುಗರು, ನಮ್ಮ ಸ್ನೇಹಿತರು ಮಾಡೋರು ಸಿನಿಮಾ. ನಮ್ಗೆ ಯಾರೋ ಒಂದು ಕಾಲದಲ್ಲಿ ಕೈ ಹಿಡಿದ್ರು, ಒಂದು ಬಿಗ್ ಬಾಸ್ ಕಳಿಸ್ಕೊಟ್ರು. ಅದಾದ್ಮೇಲೆ 7 ಸಿನಿಮಾ ಹೀರೋ ಆಗೋಂಥ ಅವಕಾಶ ಆಯಿತು. ಹಿಂಗೆ ಒಂದ್ಸಲ ಕಲರ್ಸ್ ಹತ್ರ ಮಾತಾಡ್ತಾ ಇದ್ದಾಗ ಅವ್ರು ಬಹಳ ಪ್ರಾಮಾಣಿಕವಾಗಿ ಹೇಳಿದ್ರು,
ಪ್ರಥಮ್ ಸೀಸನ್ 4ಗೆ ಒಂದು ಎಕ್ಸ್ಪೆರಿಮೆಂಟ್ ನಾನು ನಿನ್ನ ತಗೊಳ್ಳದೇ ಇದ್ದರೆ ಎಷ್ಟೋ ಜನ ಹೊಸಬ್ರು ತಗೊಳಕ್ಕೆ ಆಗ್ತಿರಲಿಲ್ಲ. ಅದು ತುಂಬ ಸ್ಟ್ರಾಂಗ್ ಎಕ್ಸ್ಪೆರಿಮೆಂಟ್ ನಾನು ಅವತ್ತು ಮಾಡಿದೆ. ಇನ್ನು ಎಷ್ಟೋ ಜನಕ್ಕೆ ಅವಕಾಶ ಆಯಿತು, ಎಷ್ಟೋ ಪ್ರೊಡಕ್ಷನ್ಗೆ ಅವಕಾಶ ಆಯಿತು. ಈಗ ನೀನು ಸಿನಿಮಾ ಮಾಡ್ತಾ ಇದ್ದರೆ ಸುಮ್ಮನೆ ಕೂತ್ಕೊಂಬೇಡ, ನೀನೊಂದು 10 ಸಿನಿಮಾ ಮಾಡ್ತಾ ಈಗ ಆಲ್ರೆಡಿ 6-7 ಸಿನಿಮಾ. ಅವತ್ತು ನಾನೇನೋ ರಾಂಗ್ ಡಿಸಿಷನ್ ಆಗಿ ಪ್ರಥಮ್ ನಿನ್ನ ತಗೊಳ್ಳದೆ ಹೋಗಿದ್ರೆ ನೀನೊಂದು 5-6 ಸಿನಿಮಾ ಮಾಡ್ತಾನೆ ಇಲ್ಲ, ಅಲ್ಲೊಂದು 10-6 ಜನ ಊಟ ಮಾಡ್ತಾ ಇರಲ್ಲ. ಸೊ ನಾನು ಹಿಡಿದ ಡಿಸಿಷನ್ ಸಕ್ಸಸ್ ಅಂತ ಅವತ್ತು ಚಾಲೆಂಜಿಂಗ್ ಆಗಿತ್ತು ಅಂತ ಕಲರ್ಸ್ ಹೆಡ್ ಹೇಳಿದ್ದು ನನಗೆ. ಸಿನಿಮಾ ಹೆಂಗ್ ಬಂದೈತೆ? ಭಾಳ ಚೆನ್ನಾಗಿ ಬಂದಿದೆ. ಅದು ನಾವು ಹೇಳಿ ಬಂದಿರೋಂಥರ ಎಲ್ರಿಗೂ ನಮಸ್ಕಾರ. ಇಲ್ಲಿ ಲೂಪ್ ಸಿನಿಮಾದ ಕೆಲವೊಂದು ಮಾತುಗಳನ್ನು ನಾನು ಇಲ್ಲಿ ಆಡಲಿಕ್ಕೆ ಬಂದಿದ್ದೀನಿ. ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮುಂದೆ ಬರಬೇಕಂತ ನನ್ನ ಆಸೆ, ಹಾಗೂ ಇಲ್ಲಿ ಬಂದಿರುವಂಥ ನನ್ನ ಮಾಡಿರುವಂಥ ನಟಿಯರು ಹಾಗೂ ಕೆಲವೊಂದು ನಮ್ಮ ಮ್ಯೂಸಿಕ್ ಪ್ರೊಡ್ಯೂಸರು ಇವರಿಗೆಲ್ಲ ನಾವು 1-2 ಮಾತುಗಳನ್ನು ಮಾಡಿ ಅದೇ ಟ್ರೈಲರ್ ರಿಲೀಸನ್ನು ನಾವು ಬಿಡುಗಡೆ ಮಾಡೋದಕ್ಕೆ ಮಾತಾಡ್ತಾ ಇದ್ದೀವಿ. ಸಿನಿಮಾ ನನ್ನ ಮಗ ಚಿಕ್ಕ ವಯಸ್ಸಿಂದಲೂ ಒಂದು ಡ್ಯಾನ್ಸರ್ ಆಗಿ ಆಸಕ್ತಿ ಇಟ್ಕೊಂಡಿದ್ದ. ಹಾಗಾಗಿ ಅವನು ಮುಂದೆ ಒಂದು ಚಿತ್ರರಂಗಕ್ಕೆ ಬಂದು ಒಂದು ಹೀರೋ ಪಾತ್ರ ಮಾಡಬೇಕು ಎಂದು ನಾನು ಮನಸ್ಸಲ್ಲಿ ಇಟ್ಕೊಂಡು ಈ ಚಿತ್ರಕ್ಕೆ ನಿರೂಪಕನಾಗಿ ನಾನು ಬಂದಿದ್ದೀನಿ. ಕೆಲವೊಂದು ಮಾತನ್ನು ಮುಗಿಸ್ತೀನಿ. ಪ್ರಥಮ್ ಸರ್, ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಮ ಮೂವಿ ಕೂಡ ರಿಲೀಸ್ಗಿದೆ, ಆ ಪ್ರಮೋಷನ್ ಬಿಟ್ಬಿಟ್ಟು ನಮ್ಮ ಮೂವಿ ಪ್ರಮೋಷನ್ಗೆ ಬಂದಿದ್ದೀರಾ. ಅದಕ್ಕೆ ನಿಜವಾಗ್ಲೂ ನಾವು ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೂಪ್ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ ನಮಗೆ ಅಂದರೆ ಗೇಮ್ ಅಂತ ಆಡೋ ಒಂದು ಕೆಲವು ವಿಷಯಗಳು ಅದು ಬರ್ತಾ ಬರ್ತಾ ಅಭ್ಯಾಸ ಆಗ್ಬಿಡುತ್ತೆ. ಅಭ್ಯಾಸ ಆಗಿ ಆಗಿ ಅದರ ನಿಯಂತ್ರಣಕ್ಕೆ ಬಂದ್ಬಿಡ್ತೀವಿ. ನಿಯಂತ್ರಣಕ್ಕೆ ಬಂದ ಮೇಲೆ ಆ ಲೂಪ್ ಅನ್ನೋದ್ರೊಳಗಡೆ ಸಿಲ್ಕಾಕೊಂಡ್ಬಿಡ್ತೀವಿ. ಹಾಗೆ ಒಂದು ಆ್ಯಪ್ ಲೋನ್ ಆಗಲಿ, ಇವಾಗಿನ ಜನ್ರೇಷನ್ ಆ್ಯಪ್ ಲೋನ್ ಅಂದರೆ ಈಗ ಸ್ವಲ್ಪ ಕಷ್ಟ ಇದೆ ಅಂತ ಈ ಥರ ಪ್ರಥಮ್ ಸರ್ ಹೇಳ್ದಂಗೆ ಕೆಲವೊಂದು ಆ್ಯಡ್ ಬಂದ್ಬಿಡುತ್ತೆ. ಆ್ಯಡ್ ಬಂದಾಗ ಇಷ್ಟು ಕೊಡ್ತೀವಿ, ಇಷ್ಟು ಇಂಟ್ರೆಸ್ಟ್ ಅಂತ ಕೊಡ್ತೀವಿ. ಸಡನ್ಲಿ ಅಂದರೆ ಈಗ 24 hours ಒಳಗಡೆ ನಿಮಗೆ ಲೋನ್ ಕೊಡ್ತೀವಿ. ಆ ಥರ ಎಲ್ಲ ಆ್ಯಪ್ಗಳು ಕ್ರಿಯೇಟ್ ಆಗಿ ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ. ಆ ಆ್ಯಪ್ ಅವರು ಒಂದು 1 month ಅಲ್ಲ 15 days ಆ ಥರ ಎಲ್ಲ ಮಾಡಿಕೊಂಡು ಅವರ ಫ್ಯಾಮಿಲಿ ಆಗಲಿ ಆ್ಯಂಡ್ ಫ್ರೆಂಡ್ಸ್ ಆ ಥರ ಎಲ್ಲ ತುಂಬ ಟಾರ್ಚರ್ ಕೊಡೋಕ್ಕೆ ಶುರು ಆದಾಗ ಅವಮಾನ ತಾಳೋಕ್ಕಾಗದೆ ಸುಸೈಡ್ ಮಾಡೋ ತುಂಬ ಪರಿಸ್ಥಿತಿಗಳು ನಮ್ಮ ಮುಂದೆ ಕಾಣ್ತಾ ಇದೆ. ಅದೇ ಥರ ನಮ್ಮ ಈ ಲೂಪ್ ಮೂವಿಲಿ ಆ ಥರ ಅಂಶ ನಿಮಗೆ ಕಾಣಸಿಗುತ್ತೆ. ಇದರಲ್ಲಿ ನನ್ನ ಪಾತ್ರ ಯಾವ ಥರ ಅಂದರೆ ಅವರ ಮೂವಿಯಲ್ಲಿ ಅವರು ಹೀರೋ ಒಂದು ಕಷ್ಟಪಡೋ ಸಮಯದಲ್ಲಿ ಕೂಡ ಬೆಂಬಲವಾಗಿ ನಿಂತ್ಕೊಂಡು, ಅವನ ಸುಖದ ಟೈಮಲ್ಲಿ ಮಾತ್ರ ಅಲ್ಲದೆ ಕಷ್ಟದ ಟೈಮಲ್ಲಿ ಬೆಂಬಲವಾಗಿ ನಿಂತ್ಕೊಂಡು ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ. ಇದು ನನ್ನ ಪಾತ್ರ. ಹಾಗೆ ನಮ್ಮ ಮೀಡಿಯಾ ಮಿತ್ರಗಳಿಗೆ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಸಿನಿಮಾ ಶುರು ಮಾಡೋದಕ್ಕೆ ಮುಂಚೆ ಒಂದು ಸಿನಿಮಾ ಸೆಟ್ಟಲ್ಲಿ ಯಶವಂತ್ ಸರ್ನ ಮೀಟ್ ಆಗ್ತೀವಿ. ಅಲ್ಲಿ ಮೀಟ್ ಆದಾಗ ನಮ್ಮದು ಒಂದು ಪರಿಚಯ ಆಗುತ್ತೆ, ಅಲ್ಲಿಂದ ಫ್ರೆಂಡ್ಶಿಪ್ ಆಗುತ್ತೆ. ಫ್ರೆಂಡ್ಶಿಪ್ಪು ಒಂದು ಒಳ್ಳೆ ಬಾಂಡಿಂಗ್ ಹೋಗುತ್ತೆ. ಆವಾಗ ನನಗೆ ಹೇಳ್ತಾರೆ, ಬ್ರದರ್ ಈ ಥರ ಒಂದು ಒಳ್ಳೆ ಸಿನಿಮಾ ಮಾಡೋಣ, ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವು, ನಾನು ನಿಮ್ಮ ಫೋಟೋಸ್ ಎಲ್ಲ ನೋಡ್ತಿದ್ದೀನಿ, ಫ್ರೇಮಲ್ಲಿ ನೀವು ಚೆನ್ನಾಗಿ ಕಾಣಿಸ್ತೀರಾ, ನೋಡಿ ಇಂಟ್ರೆಸ್ಟ್ ಇದೆ, ನಾವು ಮಾಡೋಣ, ಒಳ್ಳೆ ಸ್ಕ್ರಿಪ್ಟ್ ಇದೆ ಅಂತ ಹೇಳ್ತಾರೆ. ಆ ಥರ ಇಲ್ಲ ಏನು ಪ್ರಥಮ್ ಸರ್ ಇರೋವಾಗ ಆಮೇಲೆ ಹೇಳ್ತಾರೆ. ಆಗ ಕುತ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಡಿಸ್ಕಸ್ ಮಾಡಿದ್ಮೇಲೆ ಒಂದು 5 day ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಬಟ್ ಅದೇನೋ ಗೊತ್ತಿಲ್ಲ, ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಎಲ್ಲ ಥರ ನೋಡ್ಕೊಂಡು ಬಂದಿದ್ದೀವಿ. ಖುಷಿನೂ ನೋಡಿದ್ದೀವಿ, ಕಷ್ಟನೂ ನೋಡಿದ್ದೀವಿ, ಎಲ್ಲ ನೋಡಿಕೊಂಡು ಅದೇನೋ ಒಂದು ಬಿಗ್ ಸ್ಕ್ರೀನಲ್ಲಿ ನಾವು ಸಿನಿಮಾ ತರೋದೇ ನಮಗೆ ಒಂದು ಯಶಸ್ಸು ಅಂತ ನಾನು ತಿಳ್ಕೊತೀನಿ. ನಮ್ಮ ಯಶವಂತರು ಸರ್ ಪಕ್ಕದಲ್ಲಿ ಹೇಳ್ತಿದ್ದಾರೆ, 2 ಲೈನ್ ಮಾತಾಡ್ರಿ ಅಂತಂದ್ಬಿಟ್ಟು ಮಾತಾಡೋಣ. ಈಗ ಒಂದು ಹೊಸಬರಿಗೆ ಸಿನಿಮಾನ ತೆರೆ ಮೇಲೆ ತರೋದೇ ಸಕ್ಸಸ್ ಅಂತ ನಾನು ಹೇಳ್ತೀನಿ. ಈಗ ನಾವೇನೋ ಬಂದ್ಬಿಟ್ರು ನಮ್ಮ ಸಿನಿಮಾ ಹೌಸ್ಫುಲ್ ಆಗಿಬಿಡ್ಬೇಕು ಅಂತ ನಾನು ಹೇಳೋದಿಲ್ಲ. ನಮಗಿರೋಂಥ ಆಸೆ, ನಾವು ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ, ಆ ಸಿನಿಮಾ ಈ ಬಿಗ್ ಸ್ಕ್ರೀನಲ್ಲಿ ಬಂದರೆ ನಾವು ಅಲ್ಲೇ ಗೆದ್ದಂತೆ.
ನಮ್ಗೆ ಅದೇ ಸಾಕು. ಏನೋ ನಮ್ಮ ಸಿನಿಮಾ ಹೌಸ್ಫುಲ್ಲು, ನಾವು ಆ ಸಿನಿಮಾ ಥರ ನಾವು ಬೆಳೆದ್ಬಿಟ್ವಿ ಇಲ್ಲ. ನಮ್ಮ ಸಿನಿಮಾ ಬಂದಿದೆ, ತೆರೆ ಮೇಲೆ ಬಂದಿದೆ, ಅದನ್ನು ಒಪ್ಕೊಳ್ಳೋದು ಬಿಡೋದು ಅದು ಜನಕ್ಕೆ ಬಿಟ್ಟಿರೋದು. ಬಟ್ ನಾವು ಕಷ್ಟಪಟ್ಟಿದ್ದೀವಿ. ಅಲ್ಲ, ಎಲ್ಲ ಸಿನಿಮಾದವರು ಹೇಳ್ತಾರೆ ನಾವು ಕಷ್ಟಪಟ್ಟಿದ್ದೀವಿ, ಬಂದು ಸಿನಿಮಾ ನೋಡಿ ಅಂತೆಲ್ಲ. ಸಿನಿಮಾ ಕಂಟೆಂಟ್ ಇದ್ದರೆ ಸಿನಿಮಾ ನೋಡಿ, ಸಿನಿಮಾ ಓಕೆ ಆದರೆ ಸಿನಿಮಾಗೆ ಒಂದು ಒಳ್ಳೆ ರಿಸಲ್ಟ್ ಕೊಡಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರಗಳಿಗೆ ಸೊ ಈ ಲೂಪ್ ಚಿತ್ರತಂಡಕ್ಕೆ ಈ ನಮ್ಮ ಪ್ರಥಮವರು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ತಮ್ಮ ಮೂವಿ ಪ್ರಮೋಷನ್ ಇಟ್ಕೊಂಡು ಇಲ್ಲಿ ಬಂದಿದ್ದಾವೆ. ಸೊ ತುಂಬ ಒಳ್ಳೆಯದಾಯಿತು. ಯಶವಂತ್ ಈ ಚಿತ್ರದ ನಿರ್ದೇಶಕರು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾವೆ ಲೂಪ್. ಇದು ಬಂದು ಉತ್ತರ ಕರ್ನಾಟಕ ಸೈಡ್ ಜನ ಈ ಇದರಲ್ಲಿ ಏನು ಬಂದಿದೆಲ್ಲ ಚಿತ್ರಕಥೆಯಲ್ಲಿ, ಲೈಕ್ ಆನ್ಲೈನ್ ಗೇಮ್ಸ್, ಕಸಿನೋ ಆ್ಯಂಡ್ ರಮ್ಮಿ, ಸೊ ಇದನ್ನೆಲ್ಲ ಗೋವಾಗೆ ಹೋಗಿ ತುಂಬ ಜನ ಆಡಿ ತುಂಬ ತಮ್ಮ ಜೀವನನ ಹಾಳು ಮಾಡ್ಕೊತಾ ಇದ್ದಾರೆ. ಸೊ ಇನ್ ಕೇಸ್ ಅವೆಲ್ಲ ಈ ಚಿತ್ರ ನೋಡಿ ಸೊ ಎಲ್ಲ ಅದನ್ನೊಂದು ಸ್ವಲ್ಪ ತಿಳ್ಕೊಂಡ್ರೆ, ಸೊ ಇದರಿಂದ ಏನೇನು ಕಷ್ಟ ಆಗುತ್ತೆ, ಈ ಒಂದು ಇದರಲ್ಲಿ ಸಿಕ್ಕಾಕೊಂಡ್ಮೇಲೆ ಆ ಮನುಷ್ಯ ಹೇಗೆ ಆಚೆ ಬರ್ತಾನೆ, ಸೊ ತುಂಬ ಚೆನ್ನಾಗಿ ಚಿತ್ರಕಥೆನ ಹಿಡಿದು ಅದನ್ನು ಶೂಟ್ ಮಾಡಿ ಚೆನ್ನಾಗಿ ವಿತರಣೆ ಮಾಡೋಕ್ಕೆ ರೆಡಿ ಆಗಿದ್ದಾವೆ ಯಶವಂತ್. ಆಮೇಲೆ ಶಶಿಕೇವಳ ಪ್ರೊಡ್ಯೂಸರ್ ಅವೆಲ್ಲ ಮಾಡಿ ಸೊ ನಮಗೂ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾವೆ ಇದರಲ್ಲಿ. ಸೊ ನಾವು ಅವ್ರು ಇಟ್ಟಂಥ ನಂಬಿಕೆನ ಚೆನ್ನಾಗಿ ಉಳಿಸ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. ಸೊ ಇದು ಮುಂದೆ ನೀವೆಲ್ಲ ಅಭಿಮಾನಿಗಳು ನೋಡಿಕೊಂಡು ಸೊ ಈ ಚಿತ್ರಮಂದಿರಕ್ಕೆ ಬಂದು ಸೊ ದಯವಿಟ್ಟು ಚಿತ್ರಮಂದಿರದಲ್ಲಿ ನೋಡಿ, ಪ್ರೈವಸಿನ ಇದು ಮಾಡಿ. ಸೊ ಥ್ಯಾಂಕ್ ಯು. ಸುಮಾರು ಧಾರಾವಾಹಿಗಳು ಮಾಡ್ಕೊಂಡು ಬಂದಿದ್ದೆ. ಇತ್ತೀಚೆಗೆ ಸಿನಿಮಾಗಳು ಮಾಡ್ತಾ ಇದ್ದೀನಿ. ನಾನು ಕೂಡ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ, ಇನ್ನು ಅದನ್ನು ರಿಲೀಸ್ ಮಾಡಿಲ್ಲ. ಈಗ ಲೂಪ್ ಸಿನಿಮಾ ಬಗ್ಗೆ ಮಾತಾಡ್ಬೇಕಂತಂದರೆ, ಈ ಸಿನಿಮಾದಲ್ಲಿ ಹೀರೋಗೆ ತಾಯಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಡೈರೆಕ್ಟರ್ ಸರ್ ತುಂಬ ಎಫರ್ಟ್ ಹಾಕಿದ್ದಾರೆ. ಯಾಕಂದರೆ ಒಂದು ಡೈರೆಕ್ಷನ್ ಮಾಡ್ತೀವಿ ಅಂದರೆ ಅಷ್ಟು ಸುಲಭ ಅಲ್ಲ. ಪ್ರೊಡ್ಯೂಸರ್ ಸಿಗೋದು ತುಂಬ ಕಷ್ಟ ಇದೆ. ಪ್ರೊಡ್ಯೂಸರ್ ಸಿಕ್ಕಿದ್ರು ಪ್ರೊಡ್ಯೂಸರ್ನ ಬೀದಿಗೆ ತರಬಾರ್ದು. ಸೊ ಇವ್ರು ಇರೋದ್ರಲ್ಲಿ ಬೀದಿಗೆ ತಂದಿಲ್ಲ ಪಾಪ. ತುಂಬ ಕಷ್ಟಪಟ್ಟಿದ್ದಾರೆ. ಪ್ರೊಡ್ಯೂಸರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಬ್ಯಾಂಗ್ಳೂರು ಮತ್ತು ಬಿಡದಿಲಿ ಶೂಟ್ ಆಗಿದೆ. ನಮ್ಮ ಮನೇಲೇ ಶೂಟ್ ಆಗಿದೆ. ನನಗಂತೂ ತುಂಬ ಖುಷಿ ಇದೆ. ಮತ್ತು ನಮ್ಮ ಏರಿಯಾದಲ್ಲಿ ಒಂದು ಅಂಗಡಿಲಾಗಿದೆ. ತುಂಬ ಕಷ್ಟಪಟ್ಟು ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಹೇಳ್ಬೇಕು, ಯಾಕೆಂದರೆ ಅಂಗಡಿಯವ್ರಿಗೆ ಖುಷಿ ಆಗುತ್ತಲ್ವಾ. ಸೊ ಅವ್ರು ಒನ್ ಡೇ ಶೂಟಿಗೆ ಫ್ರೀ ಮಾಡಿಕೊಟ್ಟಿದ್ದಾರೆ. ಅಂಥವ್ರನ್ನ ನಾವು ನೆನೆಸ್ಕೋಬೇಕು. ನಮ್ಮ ಕಷ್ಟಕ್ಕೆ ಮತ್ತು ನಾವು ಏನೋ ಒಂದು ಕೆಲಸ ಮಾಡ್ತೀವಿ ಅಂದಾಗ ಸಪೋರ್ಟ್ ಮಾಡ್ತಾರಲ್ಲ, ಅಂಥವ್ರನ್ನ ಮರಿಬಾರ್ದು ಯಾವತ್ತೂ. ಸಂತೋಷಣ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಂಗಡಿನ ಬಿಟ್ಕೊಟ್ಟಿದ್ದಕ್ಕೆ ಶೂಟಿಂಗ್ಗೆ. ಸೊ ಮತ್ತು ಪ್ರಥಮ್ ಸರ್ ಬರ್ತಾರೆ ಅಂತ ನಂಗೆ ಪ್ರಾಮಿಸ್ಲಿ ಗೊತ್ತಿರಲಿಲ್ಲ. ಸೊ ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಯಾಕಂದರೆ ಪ್ರಥಮ್ ಸರ್ನ ನಾನು ಮೀಟ್ ಆಗಿದ್ದೆ. ತುಂಬ ಒಳ್ಳೆ ಹುಡುಗನೇ, ಕೆಟ್ಟ ಹುಡುಗ ಅಲ್ಲ, ಒಳ್ಳೆ ಹುಡುಗನೇ. ನೋಡೋದಕ್ಕೆ ಸ್ವಲ್ಪ ಭಯ ಆಗ್ತಿತ್ತು ನನಗೆ ಸ್ಟಾರ್ಟಿಂಗು. ಅವರು ಇನ್ವೈಟ್ ಮಾಡಿದಾಗ ನಾನು ಹೆಂಗೋ ಏನೋ ಅಂತ ತುಂಬ ಭಯದಲ್ಲೇ ಹೋಗಿದೆ. ಬಟ್ ನಿಜವಾಗ್ಲೂ ಗ್ರೀನ್ ಟೀ ಮಾಡಿಕೊಟ್ಟಿದ್ರು, ಸ್ನ್ಯಾಕ್ಸ್ ಕೊಟ್ಟರು, ತಿಂದೆ, ಕುಡ್ದೆ. ಆಮೇಲೆ ಭಯ ಇತ್ತು. ನಾನು ಓಪನ್ ಆಗೇ ಮಾತಾಡಿದೆ. ಈಗ ಹೆಂಗೆ ಮಾತಾಡ್ತಿದ್ದೀನೋ ಅವತ್ತು ಅವ್ರನ್ನ ಮಾತಾಡ್ಸುವಾಗ್ಲೂ ಹಾಗೆ ಅಂದೆ, ಸರ್ ಎಲ್ಲ ಒಳ್ಳೆ ಹುಡುಗ ಅಂತಾರೆ, ನೋಡೋಕೆ ಒಂದು ಸ್ವಲ್ಪ ಭಯ ಆಗುತ್ತೆ, ಹೇಗೋ ಏನೋ ಅಂತ ಭಯ ಇತ್ತು. ಸೊ ನೀವು ನೋಡಿದ ಮೇಲೆ ಮಾತಾಡ್ಸಿದ್ಮೇಲೆ ಆ ಭಯ ಹೋಯಿತು. ಸೊ ಈಗಲೂ ಅಷ್ಟೇ ಬರ್ತಾರೆ ಅಂತ ಪ್ರಾಮಿಸ್ಲಿ ಗೊತ್ತಿರಲಿಲ್ಲ. ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಅದೇ ಫ್ರೆಂಡ್ಲಿ ನೇಚರ್ ಇದೆ. ಯಾವುದೇ ರೀತಿ ಈಗೋ ಜಂಬ ಆ ಥರ ಎಲ್ಲ ಇಲ್ಲ. ಒಳ್ಳೆ ಹುಡುಗನೇ. ಸೊ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರಥಮ್ ಸರ್. ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ನೋಡಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಇಟ್ಸ್ ಅಬೌಟ್ ಡ್ರಗ್ಸ್ ಅಂಡ್ ಬೆಟ್ಟಿಂಗ್ ಅಂತ. ಸೊ ನನ್ನ ಫ್ರೆಂಡ್ಸು ತುಂಬಾ ಜನ ಇದ್ದಾರೆ ಈ ಬೆಟ್ಟಿಂಗ್ ಆಡೋರು ಮತ್ತೆ ಬೇರೆ ಬೇರೆ ಚಟುವಟಿಕೆಗಳನ್ನ ಅಳವಡಿಸ್ಕೊಂಡಿರೋರು. ಅವ್ರನ್ನೆಲ್ಲರೂ ಒದ್ದು ಕರ್ಕೊಂಬಂದು ಸಿನಿಮಾನ ತೋರಿಸ್ತೀನಿ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಈ ಬೆಟ್ಟಿಂಗು ಮತ್ತೆ ಈ ಎಣ್ಣೆ ಹೊಡೆಯೋದು, ಗಾಂಜಾ ಈ ತರ ಎಲ್ಲ ಏನಾದ್ರು ಮಾಡ್ತಿದ್ರೆ ಅವ್ರನ್ನೂ ಕರ್ಕೊಂಬಂದು ಸಿನಿಮಾನ ತೋರಿಸಿ. ಅಂಡ್ ನಾನು ಹೇಳ್ತೀನಿ, ಅಪ್ಪ ಅಮ್ಮ ವಿತ್ ಫ್ಯಾಮಿಲಿ ಜೊತೆ ಬಂದು ನೋಡುವಂತ ಸಿನಿಮಾ. ಅಪ್ಪ ಅಮ್ಮ ತಮ್ಮ ಮಕ್ಕಳನ್ನ ಕರ್ಕೊಂಬಂದು ನೋಡುವಂತ ಸಿನಿಮಾ. ಯಾಕೆಂದ್ರೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ. ಸೊ ಬೆಟ್ಟಿಂಗ್ ಆಡಿ ಎಷ್ಟು ಜನ ಲೈಫ್ನ ಹಾಳು ಮಾಡ್ಕೊಂಡು ಯಾವ್ಯಾವ ತರ ಪರಿಸ್ಥಿತಿನ ಅನುಭವಿಸ್ತಾರೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ನಮ್ಮ ಯಲ್ಲಪ್ಪ ಸರ್ಗೆ, ಸರ್ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಇನ್ನೂ ಹೆಚ್ಚು ಈ ಸಿನಿಮಾ ಸಕ್ಸಸ್ ಆಗಿ ಇನ್ನೂ ಹೆಚ್ಚು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿ ಅವತ್ತು ಶೂಟಿಂಗ್ ಮುಗಿದಾಗ ಎಲ್ಲರನ್ನೂ ಕರೆದು ಮನೇಲಿ ಊಟ ಹಾಕಿದ್ರಿ. ಇದೇ ತರ ಇನ್ನೂ ಹೆಚ್ಚು ಶೂಟಿಂಗ್ ಮಾಡಿ ಇಡೀ ಇಂಡಸ್ಟ್ರಿಗೆ ಊಟ ಹಾಕೋ ತರ ನೀವು ಯಶಸ್ಸನ್ನ ತಗೊಳ್ಳಿ. ಅಂಡ್ ನಾನು ಶೋಭಿತಾ ಮ್ಯಾಮ್ ಅಂಡ್ ಶಶಿ ಬ್ರೋ ಶೂಟಿಂಗ್ ಅಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಶಶಿ ಬ್ರೋ ಕಷ್ಟ ನಾನು ನೋಡಿದ್ದೀನಿ. ಯಾಕೆಂದ್ರೆ ಅಂದ್ರೆ ಸೀನ್ ನಡಿಬೇಕಾದ್ರೆ ಜೊತೆಲೇ ಇರೋರು. ನಾನು ಏನಾದ್ರು ಬ್ರೋ ಶಶಿ ಬ್ರೋ ಅಂತ ಹಿಂಗೆ ತಿರ್ಗೋಷ್ಟಲ್ಲಿ ಕಟ್ ಹೇಳಿದ ತಕ್ಷಣ ಅವ್ರು ಪಕ್ಕದಲ್ಲೇ ಇರ್ತಾ ಇರ್ಲಿಲ್ಲ. ಅಲ್ಲೂ ಸಾರಿ ಬ್ರೋ ಅಲ್ಲಿ ಏನೋ ಒಂದು ಪೇಮೆಂಟ್ ಮಾಡ್ಬೇಕಾಯ್ತು ಅದಕ್ಕೆ ಹುಡುಗಿದ್ದೆ ಅಂತ ಅಲ್ಲಿ ಹೊರಟೋಗ್ತಾ ಇದ್ರು. ಸೊ
ಸೊ ಹಾಗಾಗಿ ಆ್ಯಂಡ್ ಉಮೇಶ್ ಸರ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಶವಂತ್ ಸರ್ ನಿಮ್ಮ ಕಷ್ಟ ನನಗೂ ಗೊತ್ತು. ಸೊ ಇವಾಗ ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಜನ ಮಾತಾಡ್ತಾರೆ ಬಿಡಿ ಸಿನಿಮಾ ರಿಲೀಸ್ ಆದಾಗ. ಅಪ್ಪು ಬ್ರೋ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಸಿನಿಮಾ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ಎಲ್ರಿಗೂ ನಮಸ್ಕಾರ. ನಾವು ಉಮೇಶ್ ಅಂತ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಡಿಜಿಟಲ್ ಮೀಡಿಯಾದಲ್ಲಿ ನಾನು ನೋಡಿರ್ತೀರ. ನಾನು ಕೂಡ ಡಿಜಿಟಲ್ PR ಸುಮಾರು ಸಿನಿಮಾ ಮಾಡಿದ್ದೀನಿ. ಮೊದಲಿಗೆ ಪ್ರಥಮ್ ಸರ್ಗೆ ಥ್ಯಾಂಕ್ಸ್. ಯಾಕೆಂದ್ರೆ ನಿನ್ನೆ ನೈಟ್ ನಾನು ಫೋನ್ ಮಾಡಿದೆ, ಗೌಳೆ ಹಿಂಗಿದೆ ಸಿನಿಮಾ ಬಂದು ಲಾಂಚ್ ಮಾಡಿಕೊಡಿ ಟ್ರೈಲರ್ ಅಂತ. ಅವ್ರ ಸಿನಿಮಾ ಪ್ರಮೋಷನ್ ಇದ್ದರೂ ಕೂಡ ನನಗೆ ಬಂದು ಲಾಂಚ್ ಮಾಡಿಕೊಟ್ಟಿದ್ದಾರೆ. ಮೊದಲಿಗೆ ಥ್ಯಾಂಕ್ಸ್. ಆಮೇಲೆ ಸಿನಿಮಾ ಟ್ರೈಲರ್ ಟ್ರೈಲರ್ ನೀವು ನೋಡಿದ್ರಿ. ಫಸ್ಟ್ ಟೈಮ್ ಒಂದು ಪ್ರೊಡ್ಯೂಸರ್ಗೆ ಸಪೋರ್ಟ್ ಮಾಡಿದ್ದೀನಿ ಹೊಸಬ್ರು ತಂಡಕ್ಕೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಶಶಿಕಿರಣ್ ಅಂತ ಹೀರೋ. ಅವ್ರ ಫಾದರೇ ಪ್ರೊಡ್ಯೂಸ್ ಮಾಡಿರೋದು, ಮೇನ್ ಪ್ರೊಡ್ಯೂಸರು. ಸೊ ಒಳ್ಳೇದಾಗಲಿ. ಮತ್ತು ಯಶವಂತ್ ಅಷ್ಟೇ ನಮ್ಮ ಹತ್ರ ಬಂದು ಸ್ಟೋರಿ ಹೇಳಿದಾಗ ಹಿಂಗೆ ಮಾಡೋಣ ಅಂತ ಈ ಕತೆ ಹೇಳಿದಾಗ ತುಂಬ ಚೆನ್ನಾಗಿ ಅನಿಸ್ತು. ಈಗಿನ ಜನ್ರೇಷನ್ಗೆ ಕತೆ ಸೂಟ್ ಆಗುತ್ತೆ ಅಂತ ಅನಿಸ್ತು. ಸೊ ನನ್ನ ಕೈಲಿ ಏನಾಗುತ್ತೋ ಅಷ್ಟು ಸಪೋರ್ಟ್ ನಾನು ಮಾಡಿದ್ದೀನಿ. ಸೊ ಒಳ್ಳೇದಾಗಲಿ. ಅದು ಇಷ್ಟ. ನನ್ನ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಲೂಪ್ ನಾನು ಕಂಡಿರೋ ಕನಸಲ್ಲಿ ಮೊದಲನೇ ಹೆಜ್ಜೆನೇ ಈ ಲೂಪ್ ಸಿನಿಮಾ. ಈ ಮೊದಲನೇ ಹೆಜ್ಜೆ ಬರೋಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀನಿ, ನೋವುಗಳನ್ನ ಅನುಭವಿಸಿದ್ದೀನಿ, ಟೀಕೆಗಳನ್ನ ಎದುರಿಸಿದ್ದೀನಿ, ಸಮಸ್ಯೆಗಳನ್ನೂ ಎದುರಿಸಿದ್ದೀನಿ. ಸೊ ಇಷ್ಟೆಲ್ಲ ಹೋರಾಟ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ. ಬಟ್ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿ ಏನಿದೆ ಅಂತ ಅಂದರೆ, ಇಷ್ಟೆಲ್ಲ ಹೋರಾಟ ಮಾಡಿರೋ ನನಗೆ ನನ್ನ ಕನಸಿಂದೆ ಸಾಯೋವರೆಗೂ ಓಡ್ತಾ ಇರ್ತೀನಿ. ಆ ಕನಸನ್ನ ನನಸು ಮಾಡ್ಕೊಳ್ಳೋವರೆಗೂ ನಾನೆಲ್ಲೂ ನಿಲ್ಲಲ್ಲ ಅಂತ ನಾನು ಹೇಳ್ತೀನಿ. ಸೊ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಆಲು ಬೆಟ್ಟಿಂಗ್ಸು, ಗ್ಯಾಮ್ಲಿಂಗ್ಸು ಮತ್ತು ಈ ಡ್ರಗ್ಸು ಇದ್ರ ತುಂಬ ಹೆಚ್ಚಾಗ್ತಾ ಇದೆ. ಅದು ಯಾವ ರೀತಿ ಅಂತ ಅಂದರೆ, ಬೆಟ್ಟಿಂಗ್ಸು ಈಗ ಮುಂಚೆ ಇಲ್ಲೀಗಲ್ ಅಂತ ಮಾಡ್ತಾಯಿದ್ರು, ಯಾಕಂದರೆ ಓಪನ್ ಆಗಿ ಆಡ್ತಾಯಿದ್ರು. ಇವಾಗ ಡಿಜಿಟಲ್ ಬಂದಿರೋದ್ರಿಂದ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವಾಗ ಮೊಬೈಲಲ್ಲೇ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿ ಅದು ID ಕೊಟ್ಟರೆ, ID ಪಾಸ್ವರ್ಡ್ ಹಾಕಿದ್ರೆ ನಾವೇ ಅಮೌಂಟ್ನ ವಿತ್ಡ್ರಾ ಮಾಡ್ಕೋಬೋದು, ಅಮೌಂಟ್ನ ಡೆಪಾಸಿಟ್ ಮಾಡ್ಕೋಬೋದು. ಸೊ ಈ ಥರ ಈಗ ಗೊತ್ತಾಗ್ತಾ ಇಲ್ಲ. ಡಿಜಿಟಲ್ ಅನ್ನೋದು ಅದು ಒಬ್ಬ ಈಗ ಬೆಟ್ಟಿಂಗ್ ಆಡೋನಿಗೆ ಅದು ತುಂಬ ಸುಲಭ ದಾರಿ ಆಗಿಬಿಟ್ಟಿದೆ ಅದು. ಸೊ ಅದನ್ನು ಕೂಡ ನಾವು ತೆರೆ ಮೇಲೆ ತಂದಿದ್ದೀವಿ. ಅದು ಜಸ್ಟ್ ಒಂದು ಮೆಸೇಜು ಕೂಡ ಕೊಟ್ಟಿದ್ದೀವಿ, ಅದನ್ನು ಮಾಡಬೇಡಿ ಅಂತ. ಯಾಕಂದರೆ ಮಾಡಬೇಡಿ, ಕೆಲವೊಂದು ವಿಚಾರಗಳಲ್ಲಿ ಇದು ತಪ್ಪು ಅಂತ ಹೇಳಿದ್ರೆ ಯಾವ ವ್ಯಕ್ತಿನೂ ಬದಲಾಗಲ್ಲ. ದೇವರೇ ಬಂದು ಹೇಳಿದ್ರು ಅವನು ವ್ಯಕ್ತಿ ಬದಲಾಗಲ್ಲ. ಬಟ್ ಲಿಮಿಟಲ್ಲಿರಲಿ. ಸಿನಿಮಾದಲ್ಲಿ ಇದು 2 ರೀತಿ ಕತೆ ಹೋಗುತ್ತೆ. ಒಂದು ಡ್ರಗ್ ಮೇಲೆ ಹೋಗುತ್ತೆ, ಮತ್ತು ಇನ್ನೊಂದು ಬೆಟ್ಟಿಂಗ್ಸ್ ಮೇಲೆ ಹೋಗುತ್ತೆ. ಸೊ 2 ರೀತಿ ಹೋಗುತ್ತೆ. ಬಟ್ ಇಲ್ಲಿ ಸಿನಿಮಾದಲ್ಲಿ ನಾವು ಏನು ತೋರ್ಸಕ್ಕೆ ಹೋಗಿದ್ದೀವಿ ಅಂತಂದರೆ, ನಾವು ಯಾವ್ದು ಮಾಡಿದ್ರೆ ಯಾವ ರೀತಿ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ತೋರಿಸಿದ್ದೀವಿ. ಸೊ ಹಾಗಾಗಿ ಸಿನಿಮಾ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಹೊಸ ಪ್ರಯತ್ನ, ಹೊಸ ಪ್ರತಿಭೆಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ರೂ. ಮೊದಲನೇ ಪ್ರೆಸ್ ಮೀಟ್ ಇದು, ಮೊದಲನೇ ಸಲ ಮಾತಾಡ್ತಿದ್ದೀನಿ. ಅದು ಎನರ್ಜೆಟಿಕ್ ಪ್ರತಾಪ್ ಸರ್ ಪಕ್ಕ ಕೂತಿರೋದ್ರಿಂದ ನಾನು ಅವ್ರ ಥರನೇ ಏನೇನೋ ಮಾತಾಡ್ತಿದ್ದೀನಿ. ದಯವಿಟ್ಟು ನಾನು ಕಾಂಟ್ರವರ್ಸಿದಲ್ಲಿ ಹೇಳ್ಕೋಬೇಡಿ. ನೀವು ಮಾಡಿದ ಪ್ರಥಮ ಪಕ್ಕದಲ್ಲಿ ಕೂತ್ಕೊಂಡಿದ್ದು, ನಾನು ಅವ್ರ ಜೊತೆ ಕೂತ್ಕೊಂಡು ತಪ್ಪು ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಹೇಳ್ಕೊಟ್ಟು ಮಾಡಿಸ್ತೆ. ಅಣ್ಣ ನೀವು ಮಾಡೋ ತಪ್ಪು ನೀವು ರೆಸ್ಪಾನ್ಸಿಬಿಲಿಟಿ, ನೀವು ಮಾಡೋ ಕ್ರೈಮು ನೀವು ರೆಸ್ಪಾನ್ಸಿಬಿಲಿಟಿ. ನನ್ನ ಯಾಕೆ ಹೇಳ್ಕತ್ಯ ಮಾಡೋದು ಅನಾಚಾರ ನೀವು ಮಾಡ್ಬಿಟ್ಟು ನನ್ನ ಪ್ರಥಮ್ ಜೊತೆಗೆ ಇದ್ದಿದ್ದಕ್ಕೆ ಈ ತಪ್ಪು ಮಾಡ್ಬಿಟ್ಟೆ, ಪ್ರಥಮ್ ಜೊತೆಗೆ ಇದ್ದಿದ್ದಕ್ಕೆ ಈಗ ಮಾಡಿದ್ಬಿಟ್ಟೆ, ಪ್ರಥಮ್ ಜೊತೆಗೆ ಇದ್ದಕ್ಕೆ ಅವಳು ಬೋದ್ಬಿಟ್ಟೆ. ಅದು ಹೆಂಗಣ್ಣ? ಅದು ನಾನು ಬಿಟ್ಬಿಡ, ನೀವೇನು ಮಾಡಿ ನಾವು ಹೊಂಟೋಯ್ತೀನಿ ಕಣ್ಣ, ಅದು ಏನಾರು ಮಾಡ್ಕೊಳ್ಳೋಣ, ನಾನು ಬಿಟ್ಬಿಡ ನನ್ನನ್ನು, ಆಯ್ತಣ್ಣ? ಸರಿ ಕಣ್ಣಣ್ಣ, ಥ್ಯಾಂಕ್ ಯು, ಧನ್ಯವಾದ. ಇನ್ನು 5 ನಿಮಿಷ ಮೈ ಕೊಟ್ಟು ಪ್ರಥಮ್ ಜೊತೆಗೆ ಇದ್ದಿದ್ದಕ್ಕೆ ಮಾಧ್ಯಮದವ್ರು ಬೋದೆ ನಾನು ಅಂತ ಹೇಳ್ತಾರೆ. ಬೇಡ ಬೇಡ, ಇಷ್ಟರವರೆಗೆ ನೀವು ಮಾತಾಡಿದ್ದು ಅದೊಂದೇ ಕರೆಕ್ಟ್ ಮಾತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಾ ಕಣಣ್ಣ, ಕಲಾವಿದ ಕಣಣ್ಣ. ನಾನು ಹೇಳ್ಕೊಟ್ಟ, ನಾನು ನಿಮ್ ಪರ ನಿಂತಿರೋದು. ಡ್ರಗ್ಗು ತಪ್ಪು ಅಂತ ಸರಿಯಾಗಿದ್ದೀರಿ ನೀವು, ಸೂಪರ್ ಬಿಡೋಣ. ಥ್ಯಾಂಕ್ ಯು, ಧನ್ಯವಾದ. ನಿಮ್ಮೆಲ್ಲರೂ ಪ್ರೀತಿ ಟೀಮ್ ಮೇಲೆ